ಸದ್ಗುರುವನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತಾರೆ. ಅದಕ್ಕೆ ಆ ಸದ್ಗುರು ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇರುವಂಥ ಸಂದರ್ಭದೊಳಗೆ ದಾರಿ ಒಳಗೆ ಏನಪ್ಪ ಅಂತ ಕೇಳಿದ್ರೆ ಏನೇನು ನಡೀತದ ಅಂತ ಕೇಳಿದ್ರೆ ಮತ್ತೆ ಅವ್ರು ನಮ್ಗೆ ಹಸಿವು ತೃಷೆಗಳು ಅಂತ ಹೇಳ್ತಾರೆ. ಅದಕ್ಕೆ ಹಸಿವು ತೃಷೆಗಳನ್ನು ಹಿಂಗಿಸಿಕೊಳ್ಳುವ ಸಲುವಾಗಿ, ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಸಿವು ತೃಷೆಗಳನ್ನು ಹಿಂಗಿಸಿಕೊಳ್ಳುವ ಸಲುವಾಗಿ ಆತ್ಮಜ್ಞಾನದ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಧ್ಯಾನ ಅಂತ ಕೇಳಿದ್ರೆ ಮಾತು ಮೌನ ಆಗಬೇಕು, ಮನಸ್ಸು ಶೂನ್ಯ ಆಗಬೇಕು, ಭಗವಂತನ ಸ್ಮರಣೆಯಲ್ಲಿ ಇರಬೇಕು. ಈ ರೀತಿಯಾಗಿ ಭಗವಂತನ ಸ್ಮರಣೆಯಲ್ಲಿ ನೀವು ನಡೀತಾ ಹೊಂಟೆ ಅಂತ ಕೇಳಿದ್ರೆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಸಿವು ತೃಷೆಗಳೆಲ್ಲ ತಾವೇ ಹೋಗಿಬಿಡ್ತಾವ. ಈಗ ನಾವು ಶಿವರಾತ್ರಿ ಒಳಗೆ ಶಿವಯೋಗ ಮಾಡ್ತೀವಿ, ಚಂತನ ಉಪವಾಸ ಇರ್ತೀವಿ, ನೀರು ಕುಡಿಯೋಂಗಿಲ್ಲ, ಏನು ಊಟನೂ ಮಾಡೋದಿಲ್ಲ. ಅವಾಗ ಭಗವಂತನ ಧ್ಯಾನದಲ್ಲಿ ಇರುವುದರಿಂದ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸಿವು ತೃಷೆಗಳು ಆಗುವುದಿಲ್ಲ. ಶ್ರೀಶೈಲಕ್ಕೆ ಹೊಂಟಿರ್ತಾರ, ಶ್ರೀಶೈಲ